ಈ ಯಂಗ್ಸ್ಟರ್ಸ್ ವಯಸ್ಕರಲ್ಲಿ ಹಾರ್ಟ್ ಅಟ್ಯಾಕ್ ತುಂಬಾ ಆಗ್ತಾ ಇದೆ. ಸೊ ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಇದನ್ನ ತಡಿಬೇಕಾದ್ರೆ ಈ ಟೆಸ್ಟ್ಗಳು ತುಂಬಾ ಮುಖ್ಯ. ಹಾಗಾಗಿ ಈ ವಿಡಿಯೋನ ಸೇವ್ ಮಾಡ್ಕೊಂಡು ಮರ್ತು ಹೋಗ್ತೀರಾ. ನೋಡಿ, ರೀಸೆಂಟ್ ಆಗಿ ಏನಾಗಿದೆ, ಒಬ್ಬ ಕ್ರಿಕೆಟ್ ಪ್ಲೇಯರು ರಂಜಿ ಆಡ್ತಾ ಇದ್ರು, SL ಅಕ್ಷಯ್ನವರು. ಅವರು ಒಂದು ಲೀಗ್ ಮ್ಯಾಚ್ ನಡೀತಾ ಇದೆ, ಅಲ್ಲಿ ರಂಜಿ ಕ್ರಿಕೆಟ್ ಆಡ್ತಾ ಇದ್ರು. ಅಲ್ಲಿ ಏನಾಗಿದೆ, 4 ಓವರ್ ಬೌಲಿಂಗ್ ಮಾಡಿದ್ದಾರೆ. ಬೌಲಿಂಗ್ ಮಾಡಿದ್ಮೇಲೆ ಏನಾಗಿದೆ, ಅವ್ರಿಗೆ ತುಂಬಾ ಆಯಾಸ ಆಗಿದೆ, ಬ್ರೀದಿಂಗ್ ಡಿಫಿಕಲ್ಟಿ ಆಗಿ, ವಾಂತಿ ಆಗಿ, ಸಡನ್ ಆಗಿ ಕೊಲ್ಯಾಪ್ಸ್ ಆಗಿ ಡೆತ್ ಆದ್ರು. ನೋಡಿ, ಈ ಹಾರ್ಟ್ ಅಟ್ಯಾಕ್ಗೆ ಏನೋ ಒಂದು ಹಿಡನ್ ಮೆಡಿಕಲ್ ಕಂಡೀಷನ್ ಇದ್ದೇ ಇರುತ್ತೆ. ಏನಾದರೂ ಸೈನ್ಸ್ ಅಂಡ್ ಸಿಂಪ್ಟಮ್ ಒಂದ್ಸಲ ಬಂದಿರುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಈ ಟೆಸ್ಟ್ ಅನ್ನ ಮಾಡಿಸ್ಕೊಂಡು ನಿಮ್ಮ ಜೀವ ಉಳಿಸ್ಕೊಳ್ಳಿ. ನೋಡಿ, ಏನಾಗುತ್ತೆ, ಫ್ಯಾಮಿಲಿ ಹಿಸ್ಟ್ರಿ. ಸೊ ಮನೇಲಿ ಏನಾದರೂ BP, ಶುಗರು, ಮನೇಲಿ ಏನಾದರೂ ಹಾರ್ಟ್ ಅಟ್ಯಾಕ್, ಅವ್ರಿಗೆ ಏನಾದರೂ ಸ್ಟ್ರೋಕ್ ಇದ್ರೆ, ಮತ್ತೆ ಇನ್ನೊಂದು ಜೆನೆಟಿಕ್ ಕಂಡೀಷನ್ ಅಂತ ಇರುತ್ತೆ, ಅನುವಂಶಿಕವಾಗಿ ಕೂಡ ಈ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತೆ ಕೆಲವೊಂದು ಜನಕ್ಕೆ ಏನಾಗುತ್ತೆ, ಇದು ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತೆ. ಇನ್ನೊಂದು ಇವಾಗ ತುಂಬಾ ಮುಖ್ಯ, ರೀಸೆಂಟ್ ಆಗಿ ನಮ್ಮ ಯಂಗ್ಸ್ಟರ್ಸ್ ಮೇಲೆ ಏನಾಗ್ತಾ ಇದ್ರೆ, ಅವ್ರಿಗೆ ಫಿಸಿಕಲ್ ಸ್ಟ್ರೆಸ್ ಮತ್ತೆ ಮೆಂಟಲ್ ಸ್ಟ್ರೆಸ್, ಇದು ಕೂಡ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ. ಈ ರೀತಿ ಸ್ಟ್ರೆಸ್ಗಳಿಂದ ಈ ಟೆಸ್ಟ್ಗಳು ತುಂಬಾ ಮುಖ್ಯ. ಒಂದು, ಪದೇ ಪದೇ ನಿಮ್ಮ ಬ್ಲಡ್ ಪ್ರೆಷರ್ ಅನ್ನ ಚೆಕ್ ಮಾಡ್ತಾ ಬನ್ನಿ. ಮತ್ತೆ ಒಂದ್ಸಲ ನಿಮ್ಮ ವಯಸ್ಸೇನಾದ್ರೂ 40ಕ್ಕಿಂತ ಹೆಚ್ಚಾಗಿದೆ ಅಂದ್ರೆ ಒಂದ್ಸಲ ನೀವು ECG ಮಾಡ್ಕೊಳ್ಳಿ. ಒಂದು ಲೈಪೋಪ್ರೋಟೀನ್ A ಅಂತ ಒಂದು ಟೆಸ್ಟ್ ಬರುತ್ತೆ, ಈ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳಿ. ಮತ್ತೆ ನಿಮ್ಮ ಕೊಲೆಸ್ಟ್ರಾಲ್ ಅನ್ನು ಕೂಡ ಟೆಸ್ಟ್ ಮಾಡ್ಕೊಳ್ಳಿ. ನಿಮಗೇನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾ ಹೃದಯದ ಆರೋಗ್ಯದ ಬಗ್ಗೆ? ಹಾಗಾದ್ರೆ ಹಾರ್ಟ್ ಹೆಲ್ತ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಆರೋಗ್ಯದ ಕಂಟೆಂಟ್ಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ.